ಎಲ್ರಿಗೂ ನಮಸ್ಕಾರ. ನಾನು ಲತಾ ಶೇಖರ್ ಮಾತಾಡ್ತಿದ್ದೀನಿ. ನಿದ್ರಾಹೀನತೆ ಅನ್ನೋದು ಎಷ್ಟು ಕಾಮನ್ ಅಲ್ವಾ? ಏನಕ್ಕಾಗುತ್ತೆ? ಸ್ಟ್ರೆಸ್ಸಿಂದ ಆಗುತ್ತೆ ಅಂತ ಕೆಲವರು ಹೇಳ್ತೀರಿ. ಏನೋ ಚಿಂತೆಗಳು ಬರುತ್ತೆ, ಸೊ ಅದಕ್ಕೋಸ್ಕರ ನಮಗೆ ನಿದ್ದೆ ಬರೋಲ್ಲ. ಇನ್ನು ಕೆಲವರು ನಮ್ಗೆ ಯಾವ ಚಿಂತೆನೂ ಇಲ್ಲ, ಆದರೆ ನಿದ್ದೆನೇ ಬರ್ತಾ ಇಲ್ಲ ಅಂತ ಹೇಳ್ತೀರಿ. ಆದರೆ ನಿದ್ದೆ ಎಷ್ಟು ಮುಖ್ಯ ಅಲ್ವಾ? ಹಿಂದೆ ಎಷ್ಟು ಚೆನ್ನಾಗಿ ಒಂದು ಯಾವುದೇ ಚಿಂತೆ ಇಲ್ಲದಿದ್ದವನಿಗೆ ಸಂತೆಯಲ್ಲೂ ನಿದ್ದೆ ಅಂತ ಗಾದೆ ಕಟ್ಟಿದ್ರು. ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ರು, ಎಷ್ಟು ಗಲಾಟೆ ಇದ್ದರು, ಏನಿದ್ರು. ಯಾಕೆಂದರೆ ಅದೊಂಥರ ಸ್ಟೇಟ್. ನಾವೀಗ ನಮಗೆ ಗೊತ್ತಿಲ್ಲ ಸಮಾಧಿ ಸ್ಟೇಟ್ ಅಂದರೆ ಏನು, ಎಲ್ಲಿ ಹೋಗ್ತೀವಿ, ಹೇಗಿರುತ್ತೆ ಅಂತ. ಆದರೆ ನಿದ್ದೆಯಲ್ಲಿ ನೀವು ದೇವ್ರ ಹತ್ರ ಇರ್ತೀರಿ. ಸೊ ಯಾವುದೇ ಥರ ನಿಮ್ಗೆ ಯೋಚನೆ ಇರಲ್ಲ, ಚಿಂತೆ ಇರಲ್ಲ, ಏನು ಗೊತ್ತಿರಲ್ಲ. ಸೊ ಆ ಸ್ಟೇಟು ಪ್ರತಿಯೊಬ್ಬರಿಗೂ ಅದು ನೀಡೋದು ಅವಶ್ಯಕತೆ. ಆಗ ಮಾತ್ರ ನಮಗೆ ಸೆಲ್ಲಲ್ಲಿ ರಿಪೇರ್ ಆಗುವಂಥದ್ದು, ನಾವು ತುಂಬ ಹೆಲ್ದಿಯಾಗಿರಲಿಕ್ಕೆ, ನಮ್ಮ ಮನಸ್ಸು ಚೆನ್ನಾಗಿರಲಿಕ್ಕೆ, ನಾವು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ನಿದ್ದೆ ಅನ್ನೋದು ತುಂಬ ಮುಖ್ಯ. ಸೊ ಅದಕ್ಕೆ ಕೆಲವೊಂದು ಗಿಡಮೂಲಿಕೆಗಳು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಅದರಲ್ಲಿ ಶಂಖಪುಷ್ಪಿ ಅಂತ ಕೇಳಿರ್ಬೋದು, ಜಟಾಮಾನಸಿ, ಈ ಥರ ಕೆಲವೊಂದು ಗಿಡಮೂಲಿಕೆಗಳ ಕಾಂಬಿನೇಷನ್ ಮಾಡಿಕೊಂಡು ರಾತ್ರಿ ನೀವು ಗ್ರೀನ್ ಟೀ ಥರ ಕುಡಿಬೇಕು. ಸೊ ಅದನ್ನು ಒಂದು ಅರ್ಧ ಲೋಟ 1 ಲೋಟ ಕುಡ್ಕೊಂಡು ಮಲ್ಕೊಂಡ್ರೆ ನಿಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ಜೊತೆಗೆ ಎಕ್ಸಸೈಸ್ ಆಗಲಿ ಅಥವಾ ಬ್ರೈನಿಗೆ ಬ್ಲಡ್ ಸಪ್ಲೈ ಆಗುವಂಥ ಪೋಸ್ಚರ್ಸು ಮತ್ತು ಮುದ್ರಾಗಳಲ್ಲಿ ಚಿನ್ಮುದ್ರ, ಇದನ್ನು 2 ಕೈಗಳನ್ನು ಒಂದು ಕೈ ಮೇಲೆ ಒಂದು ಕೈ ಇಟ್ಟು ರಾತ್ರಿ ಮಲ್ಕೊಳ್ಳಿಕ್ಕೆ ಮೊದಲು ಡೀಪ್ ಬ್ರೀದಿಂಗ್ ಮಾಡಿ. ಇನ್ನೂ ಪ್ರಾಬ್ಲಮ್ ಇರೋರು ಲೆಫ್ಟಲ್ಲಿ ಮಾತ್ರ ಉಸಿರು ತೊಗೊಳ್ಳೋದು ಬಿಡೋದು ಮಾಡಿ. ಅದನ್ನು ಕೂಡ ಒಂದು 10 ಸಲ ಮಾಡ್ಕೊಂಡು ಮಲಗಿದ್ರೆ ನಿದ್ದೆ ಖಂಡಿತ ಚೆನ್ನಾಗಿ ಬರುತ್ತೆ. ಚಿಂತೆನ ಬಿಡಿ, ನಿದ್ದೆ ಮಾಡಿ.